ಹಾಯ್ ಫ್ರೆಂಡ್ಸ್, ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವೇಸ್ಟ್ ಆಗ್ತಿರುವಂತಹ ಪದಾರ್ಥವನ್ನು ಮತ್ತೆ ಯಾವ ರೀತಿಯಾಗಿ ಬಳಸಿಕೊಂಡು ಅದರಿಂದ ಒಂದು ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಆ ಪದಾರ್ಥ ಯಾವುದೆಂದರೆ ಹಾಲು. ಹಾಲು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ದಿನ ಒಡೆಯುವುದನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ವೀಕ್ಷಕರೇ. ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ಹಾಲು ಒಡೆಯುವ ಸಮಸ್ಯೆ ಹೆಚ್ಚಾಗಿರುತ್ತದೆ ಅಂತಾನೆ ಹೇಳ್ಬೋದು. ಆ ಒಡೆದಿರುವ ಹಾಲನ್ನು ನಾವು ವೇಸ್ಟ್ ಅಂತ ಚೆಲ್ಲೋದಂತೂ ಗ್ಯಾರಂಟಿ. ಅದನ್ನು ಚೆಲ್ಲೋ ಬದಲು ಅದರಿಂದ ಏನೆಲ್ಲ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ನಾನು ಹಾಲನ್ನು ತಗೊಂಡಿದ್ದೀನಿ. ಇದು ಸುಮಾರು 1 ಲೀಟರ್ನಷ್ಟು ತಗೊಂಡಿದ್ದೀನಿ ನಾನು. ಇದನ್ನು ಕಾಯೋದಕ್ಕಂತ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಆದರೆ ಅದು ಕಾಯ್ತಾ ಕಾಯ್ತಾ ಹಾಲು ಒಡೆದು ಹೋಗ್ತಾ ಇದೆ. ನಾನು ಈ ರೆಸಿಪಿ ಮಾಡೋದಕ್ಕಂತ ಇದಕ್ಕೆ ಸೆಪ್ರೇಟಾದ ಹಾಲನ್ನ ಏನು ನಾನು ತಗೊಂಡಿಲ್ಲ. ಒಡೆದಿರೋ ಹಾಲಿನಲ್ಲೇ ನಾನು ಇವತ್ತಿನ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಏನಾದರೂ ಹಾಲು ಒಡೆದ್ರೆ ಈ ಥರ ರೆಸಿಪಿ ಮಾಡ್ಕೊಳ್ಳಿ. ಇಲ್ಲಿ ಹಾಲು ಒಡೆಯುತ್ತಿದ್ದಂತೆ ಸಂಪೂರ್ಣವಾಗಿ ಗ್ಯಾಸ್ನ ಆನ್ನಲ್ಲೇ ಇಟ್ಕೊಂಡು ಹಾಲನ್ನ ಸಂಪೂರ್ಣವಾಗಿ ಒಡೆಸ್ಕೊಳ್ಬೇಕು. ನಂತರ ಒಡೆದಿರುವ ಈ ಹಾಲನ್ನು ನೀರು ಮತ್ತು ಒಡೆದಿರುವ ಪದಾರ್ಥವನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಲು ಮತ್ತು ನೀರನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಟೈಟಾಗಿ ಬಟ್ಟೆನ ಕಟ್ಕೊಂಡಿದ್ದೀನಿ. ಇವಾಗ ಒಡೆದಿರೋಂಥ ಹಾಲನ್ನು ನಾವು ಆ ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಕೋಲ್ಡ್ ವಾಟರ್ನ ಸುಮಾರು 2 ಗ್ಲಾಸ್ನಷ್ಟು ಕೋಲ್ಡ್ ವಾಟರ್ನ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸೌಟ್ ಸಹಾಯದಿಂದ ನೀರನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಡೆದಿರುವ ಹಾಲಿನಿಂದ ನೀರೆಲ್ಲ ಸಂಪೂರ್ಣ ಹೋಗಿದೆ ಅನ್ನಿಸಿದಾಗ ಆವಾಗ ಬಟ್ಟೆಯನ್ನು ಮೇಲಕ್ಕೆ ಎತ್ಕೊಂಡು ಅದರಿಂದ ಇನ್ನಷ್ಟು ನೀರನ್ನು ನಾವು ಹಿಂಡಿ ತಕ್ಕೊಳ್ಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ನೀರು ಹೊರ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರುವ ಹಾಗೆ ನಾವು ಸಂಪೂರ್ಣವಾಗಿ ನೀರಿನ ಅಂಶವನ್ನೆಲ್ಲ ತಕ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನು ನಾವು ಕಲ್ಲಿನ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದರಲ್ಲಿರುವ ನೀರಿನ ಅಂಶವನ್ನೆಲ್ಲ ಹೋಗಿ ನಮಗೆ ಉಂಡೆ ಆಕಾರದ ಪನೀರು ಸಿಗ್ತಾ ಇದೆ. ಇದನ್ನು ಇವಾಗ ಸ್ವಲ್ಪ ಮಿದ್ಕೊಳ್ಬೇಕಾಗತ್ತೆ. ಬಟ್ಟೆ ಸಹಾಯದಿಂದ ನಾವು ಇದನ್ನು ನೀಟಾಗಿ ಇವಾಗ ಮಿದ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಮಿದ್ತಾ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಸ್ವಲ್ಪ ಇದನ್ನು ಮಿದ್ಕೊಳ್ಳೋಣ. ನಂತರ ಇದನ್ನು ಬಟ್ಟೆಯಿಂದ ಟೈಟಾಗಿ ಮಡಿಚಿಟ್ಕೊಳ್ಬೇಕಾಗತ್ತೆ. ವೀಕ್ಷಕರೇ, ಇಲ್ಲಿ ಭಾರ ಹಾಕಿ ಮಿದ್ಕೊಂಡ್ರೆ ಪನೀರ್ ಸಾಫ್ಟಾಗಿ ಬರುತ್ತೆ. ಬಟ್ಟೆಯ ಸಹಾಯದಿಂದ ಮಡಿಚ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಇವಾಗ 4 ಸೈಡ್ ಮಡಿಸ್ಕೊಂಡು ಇಟ್ಕೊಂಡಾಗಿದೆ. ನಂತರ ಇದನ್ನು ತಟ್ಟೆ ಮೇಲೆ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಭಾರವಾದ ವಸ್ತುವನ್ನು ಇಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು 20 ನಿಮಿಷದಿಂದ 1 ಗಂಟೆವರೆಗೂ ಇದೇ ರೀತಿ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇದರಲ್ಲೇನಾದರೂ ನೀರಿನ ಅಂಶ ಉಳ್ಕೊಂಡಿದ್ರೆ ಅದು ಕೂಡ ಹೊರಗೋಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ 1 ಗಂಟೆ ಆಗಿದೆ. 1 ಗಂಟೆ ನಂತರ ಇದನ್ನು ಇವಾಗ ತೆಗಿತಾ ಇದ್ದೀನಿ. ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಇದನ್ನು ಮತ್ತೆ ಇವಾಗ ಫೋಲ್ಡ್ ಮಾಡಿರುವ ಬಟ್ಟೆನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಸೆಟ್ ಆಗಿದೆ. ಉಳಿದಿರುವ ನೀರಿನ ಅಂಶ ಕೂಡ ಬಟ್ಟೆ ಹೀರ್ಕೊಂಡಿದೆ. ಒಡೆದ ಹಾಲು ಹೋಗಿ ಇವಾಗ ಪನೀರ್ ಆಗಿದೆ. ವಾವ್, ಸೂಪರ್ ಆದ ಪನೀರ್ ಇವಾಗ ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನಂತರ 2 ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಭಾಗನ ಮಾತ್ರ ನಾನಿಲ್ಲಿ ತಗೊಳ್ತೀನಿ, ಇನ್ನೊಂದು ಭಾಗನ ಹಾಗೆ ಇಟ್ಕೊಳ್ತೀನಿ. ಇದನ್ನು ಏನು ಮಾಡೋದು ಅಂತ ಮುಂದೆ ನೋಡೋಣ. ಈ ಒಂದು ಭಾಗದ ಪನೀರನ್ನು ತಗೊಂಡು ನಾವಿಲ್ಲಿ ತುರಿಯೋ ಮನೆಯಿಂದ ತುರ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪನೀರ್ ತುರಿ ಆಗಿದೆ ಅಂತ. ಸಂಪೂರ್ಣವಾಗಿ ಇವಾಗ ತುರಿದಾಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ತುಂಬ ಈಸಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ತುರಿದಿರೋ ಪನೀರಿಂದ ಇವಾಗ ಒಂದು ರೆಸಿಪಿ ಮಾಡೋದನ್ನು ನೋಡೋಣ. ಉಳಿದಿರುವ ಇನ್ನೊಂದು ಭಾಗವನ್ನು ನಾನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ತೀನಿ. ಇದರಿಂದ ಇನ್ನೊಂದು ರೆಸಿಪಿ ಮಾಡೋದನ್ನು ನೋಡೋಣ. ಇವಾಗ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ
ಒಂದು 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿನ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ. ನಂತರ ಕರಿಬೇವು ಸೊಪ್ಪುಗಳನ್ನು ಹಾಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಮಿಸ್ ಮಾಡದೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪುತ್ತವೆ. ನಂತರ ಇದಕ್ಕೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಕ್ಯಾಪ್ಸಿಕಮ್ನ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಎಲ್ಲವನ್ನು ಸೇರಿ ನೀಟಾಗಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ. ಸಾಫ್ಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನಂತರ ಇವಾಗ ಮಸಾಲಗಳನ್ನು ಹಾಕೊಳ್ಳೋದನ್ನು ನೋಡೋಣ. ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಕೋರಿಯಂಡರ್ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಪದಾರ್ಥಗಳನ್ನು ಸೇರಿ ನೀಟಾಗಿ ಹೊಂದೋ ರೀತಿ ಈರುಳ್ಳಿ ಒಗ್ಗರಣೆ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಪದಾರ್ಥಗಳು ಸೇರಿ ಮಿಕ್ಸ್ ಆಗಿದೆ. ನಂತರ ಇವಾಗ ಲೋ ಫ್ಲೇಮಲ್ಲಿ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು 15 ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಒಗ್ಗರಣೆ ಎಲ್ಲ ಬೆಂದಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇನ್ನೊಮ್ಮೆ ನೀಟಾಗಿ ಮಸಾಲಗಳೆಲ್ಲವೂ ಹೊಂದೋ ರೀತಿ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ನಾವು ತುರಿದುಕೊಂಡಿರುವಂಥ ಪನ್ನೀರ್ನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸಂಪೂರ್ಣ ಪನ್ನೀರ್ ಹಾಕ್ಕೊಂಡಾಗಿದೆ. ನಂತರ ಒಗ್ಗರಣೆ ಮಸಾಲ ಜೊತೆ ಈ ಪನ್ನೀರ್ನ ನೀಟಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ ರೆಸಿಪಿ ರೆಡಿಯಾಗಿದೆ. ಇವಾಗ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇದನ್ನು ತಟ್ಟೆನ ಮುಚ್ಚಿಟ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು 5 ನಿಮಿಷಗಳ ಕಾಲ ಹಾಗೆ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ಇವಾಗ ಚಪಾತಿ ಜೊತೆಗೆ ಒಂದೊತ್ತಿನ ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರೇ. ಇವಾಗ ವಾವ್, ಸೂಪರಾದ ನಮ್ಮ ಪನ್ನೀರ್ ರೆಸಿಪಿ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ವೇಸ್ಟ್ ಆದಂಥ ಹಾಲಿನಿಂದ ನಾವು ಪನ್ನೀರ್ನ ತೆಗೆದು ಅದರಿಂದ ಪನ್ನೀರ್ ಬುರ್ಜಿನ ಯಾವ ರೀತಿಯಾಗಿ ಮಾಡಿದ್ವಿ ಅಂತ. ಮುಂಚೆ ಉಳಿದ ಅರ್ಧ ಭಾಗದಷ್ಟು ಪನ್ನೀರನ್ನು ಬಳಸಿಕೊಂಡು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಮಾಡೋದನ್ನು ನೋಡೋಣ ವೀಕ್ಷಕರೇ. ಈ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.